నిర్వహించిన భారతీయ ఇంపాక్ట్ శృంగసభ సందర్భంగా చోటు చేసుకున్న ఘటనపై బీజేపీ మహిళా మోర్చా జిల్లా అధ్యక్షురాలు హంపి రమణమ్మ ఆధ్వర్యంలో ఈ రోజు నగరంలోని రాయల సర్కిల్లో నిరసన కార్యక్రమం జరిగింది. హంపి రమణమ్మ మాట్లాడుతూ ఢిల్లీలో నిర్వహించిన భారతీయ ఇంపాక్ట్ శృంగసభ సమావేశం సందర్భంలో కాంగ్రెస్ యువ విభాగం కార్యకర్తలు అసభ్యంగా ప్రవర్తించారని ఆరోపించారు. ఇది హేయమైన కృత్యమని తెలిపారు. భారతీయ జనతా పార్టీ మహిళా మోర్చా జిల్లా కమిటీ ఖండన వ్యక్తం చేసింది. మహిళా కార్యకర్తలు నినాదాలు చేస్తూ ఆగ్రహం వ్యక్తం చేశారు. ಬಿಜೆಪಿ ಮಹಿಳಾ ಮೋರ್ಚಾದಿಂದ ಎಐ ಶೃಂಗಸಭೆಯಲ್ಲಿ ನಡೆದ ಘಟನೆಯ ಖಂಡಿಸಿ ನಾವು ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಭಾರತ ದೇಶ ಸಂಸ್ಕೃತಿ ಭರಿತ ದೇಶ. ನಾವು ಎಐ ಶೃಂಗಸಭೆ ಅಂತಂದರೆ ಬೇರೆ ದೇಶದಿಂದ ಬಂದಂಥ ಒಂದು ಶೃಂಗಸಭೆ ಆಗಿರುತ್ತೆ. ನಾವು ಬರೀ ಮನೆಯಲ್ಲಿ ಯಾರಾದರೂ ಬಂದರೆ ಆತಿಥ್ಯ ಸ್ವೀಕಾರ ಮಾಡೋಂಥ ನಮ್ಮ ದೇಶದಲ್ಲಿ ಈ ಅರಬೆತ್ತಲೆ ಪ್ರದರ್ಶನ ಮಾಡಿ ನಮ್ಮ ದೇಶದನ್ನ ಕಳಂಕನ್ನು ತಂದಿದ್ದಾರೆ. ಅವ್ರಿಗೆ ಯಾವತ್ತಿಗೂ ನಾವು ಧಿಕ್ಕಾರವನ್ನು ಕೋರ್ತೀವಿ. ಯಾಕಂದರೆ ನಮ್ಮ ಮೋದಿಜಿಯವರು ಭಾರತವನ್ನು ಎತ್ತರಕ್ಕೆ ನೋಡಬೇಕಂತ ಎಲ್ಲ ಪಣ ತೊಟ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಇವಾಗ 3ನೇ ಸ್ಥಾನದಲ್ಲಿ ನಿಂದಿಸಿದಾರಂದರೆ ಅದು ನಮ್ಮ ಮೋದಿಜಿಯವರಿಂದ ಒಂದೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ BJPಯ ಪರವಾಗಿ ನಮ್ಮ ಮುಖಂಡರ ಪರವಾಗಿ ನಾಳೆ ಏನೇ ಇಂಥ ಅನಕೃತ ಇದು ನಡೆದರೂ ಕೂಡ ನಾವು ಖಂಡನೆ ಮಾಡಿ ನಮ್ಮ ಮಹಿಳಾ ಮೋರ್ಚಾದ ವತಿಯಿಂದ ನಾವು ಯಾವತ್ತೂ ಇದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಇನ್ನು ಮುಂದೆ ಆದರೂ ಕೂಡ ಅವರು ಎಲ್ಲರನ್ನ ಯೋಚನೆ ಮಾಡಿ ಅವರು ಹೊರಗಡೆ ಬರಬೇಕು. ಅವರು ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಒಳ್ಳೆ ಸ್ಥಾನವನ್ನು ಇಟ್ಕೊಂಡಿದ್ದಾರೆ. ಈ ಥರ ನೀಚ ಕೃತ್ಯ ಮಾಡಿಸಿದ್ರೆ ಅವ್ರಿಗೆ ಯಾವತ್ತಿಗೂ ಈ ಜನಸಾಮಾನ್ಯರು ಯಾವತ್ತೂ ಒಪ್ಪಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಈ ವಿಷಯ ಇನ್ನು ಮುಂದೆ ಏನೇ ಆದರೂ ನಾವು ಯಾವತ್ತೂ ಮಹಿಳೆಯರು ಅವ್ರನ್ನ ಬಿಡಲ್ಲ, ಅವ್ರನ್ನ ಬೀದಿಗೆಳೆಯೋದಂತೂ ಗ್ಯಾರಂಟಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನನಗೆ ಅವಕಾಶ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ ನಮಸ್ಕಾರ ಮಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್. ಇವತ್ತು ಬಿಜೆಪಿ ಪಾರ್ಟಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಸಮಾವೇಶ ಇದಕ್ಕೇನೆಂದರೆ ಯುವ ಕಾಂಗ್ರೆಸ್ ಅವರು ಅರ್ಧನಗ್ನವಾಗಿ ನಮ್ಮ ಶೃಂಗಸಭೆಯಲ್ಲಿ ಇಡೀ ಬೇರೆ ಬೇರೆ ದೇಶಗಳಿಂದ ಪ್ರತಿನಿಧಿಗಳು ಬಂದಿದ್ದ ದಿವಸ ಇವರೆಲ್ಲರೂ ಬಟ್ಟೆ ಬಿಚ್ಚಿಕೊಂಡು ತಿರುಗಾಡ್ತಾ ಇದ್ದಾರೆ ಯುವ ಕಾಂಗ್ರೆಸ್ ಅವರು. ಇದಕ್ಕೆ ಧಿಕ್ಕಾರವಾಗಿ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಜಿಲ್ಲಾ ಮಹಿಳಾ ಮೋರ್ಚೆಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತೆಲ್ಲರೂ ನಮ್ಮ BJP ಕಾರ್ಯಕರ್ತರು ಎಲ್ಲರೂ ಬಂದು ಇದರ ಭಾಗವಹಿಸಿದಾರೆ. ಅವ್ರೇನಪ್ಪ ಅಂದರೆ ಅರ್ಧ ಬಟ್ಟಲ್ಲ ಪೂರ್ತಿ ಬಟ್ಟೆ ಬಿಚ್ಕೊಂಡು ತಿರುಗಾಡಿರೋ ಸತಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲ್ಲ, ಮತ್ತೆ ಇನ್ನೊಂದು ಸಾರಿ ಬರೋದೇ ನಮ್ಮ ನರೇಂದ್ರ ಮೋದಿ ಅವರಂತ ನಾವು ಘೋಷಾಖಂಡನವಾಗಿ ಹೇಳ್ತಾ ಇದ್ದೀವಿ. ಯಾಕಂದರೆ ಇಂಥ ಮಾಡಿದರೆ ಜನ ಎಲ್ಲ ಅಸಹ್ಯ ಮಾಡ್ಕೊಂತಾರ. ಅರ್ಧ ನಗ್ನ ಆಗಲಿ ಇನ್ನೊಂದು ವ್ಯವಹಾರ ಮಾಡಬೇಕು. ಏನಪ್ಪ ಅಂದರೆ ನಮಗೆ ಸೌಲಭ್ಯ ಬೇಕಂತ ಕೇಳಬೇಕಾಗಲಿ ಬಟ್ಟೆ ಬಿಚ್ಕೊಂಡು ತಿರುಗಾದಾರಲ್ಲ. ಈ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅವರು ಇದು ಮಾಡೋದು ಒಳ್ಳೆ ಪದ್ಧತಿ ಅಲ್ಲ ಅಂತ ನಮ್ಮ BJP ವತಿಯಿಂದ ನಾವು ಮಂಡಲ ಅಧ್ಯಕ್ಷರನ್ನು ಮಾತಾಡ್ತಾ ಇದ್ದೀನಿ. ನಮ್ಮ ಜಿಲ್ಲಾ ನಮ್ಮ ಮಹಿಳಾ ಅಧ್ಯಕ್ಷರನ್ನು ಮಾತಾಡ್ತಾರೆ.